ಬಂತು ಯಶ್ ತಾಯಿಯ ಕಾಂಪೌಂಡ್ ಗಲಾಟೆ. ನಡು ರಸ್ತೆಯಲ್ಲೇ ಪುಷ್ಪ ದೇವರಾಜ್ ಭಾರಿ ವಾಕ್ ಸಮರವನ್ನು ಮಾಡಿದ್ದಾರೆ. ಹಾಸನದಲ್ಲಿ ಇನ್ನೂ ಬಗೆಹರಿದಿಲ್ಲ ಈ ಒಂದು ಕಾಂಪೌಂಡ್ ಸಮರ. ವಿದ್ಯಾನಗರದ ಮನೆಯಲ್ಲಿ ಇವತ್ತು ಮತ್ತೆ ಹೈ ಡ್ರಾಮಾ ನಡೆದಿದೆ. ಪುಷ್ಪ ಮತ್ತು ಜಿಪಿಎ ಹೋಲ್ಡರ್ ದೇವರಾಜ್ ನಡುವೆ ವಾಗ್ವಾದ ನಡೆದಿದೆ. ಈ ಹಿಂದೆ ಕಾಂಪೌಂಡ್ ತೆರವು ಮಾಡಿಸಿದಂತಹ ದೂರುದಾರ ದೇವರಾಜ್ ಈಗ ಮತ್ತೆ ಕಾಂಪೌಂಡ್ ಹಾಕೋದಕ್ಕೆ ಯಶ್ ಅವರ ತಾಯಿ ಮುಂದಾಗ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಗಲಾಟೆ ಆಗಿದೆ. ದೇವರಾಜ್ ಅಕ್ರಮವಾಗಿ ಪ್ರವೇಶಿಸಿದ್ದಾನೆ ಅಂತ ಹೇಳಿ ಪುಷ್ಪ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಡು ರಸ್ತೆಯಲ್ಲೇ ದೇವರಾಜ್ ಪುಷ್ಪ ವಾಗ್ಯುದ್ಧವನ್ನ ನಡೆಸಿದ್ದಾರೆ. ನೋಡಿ ಮೇಡಮ್, ಯಾವತ್ತು ನಾನು ಅಪಾರವಾದ ನೀವು ಸೈಟ್ ಮೇಲೆ ಆರ್ಡರ್ ತಂದಿದ್ರಾ? ನೀವು ಸರ್ವೆ ನಂಬರ್ ಮೇಲೆ ಆರ್ಡರ್ ತಂದಿದ್ರಾ? ಸರ್ವೆ ನಂಬರ್ ನಿಮ್ದು ಹುಡುಕಿ ಕೊಡ್ತಾರೆ. ಸರ್ವೆ ಮಾಡಿಸಿದ್ರಾ? ADL ಬಂದಿದಾರಾ? ರಿಪೋರ್ಟ್ ಹಾಕಿದಾರಾ? ಆಯ್ತಪ್ಪ, ನಿಮ್ ಆರ್ಡರ್ ತೋರಿಸಿ. ಅವ್ರು ಮೀಡಿಯಾದವರಿಗೆ 60 ಸೈಟ್ ಮೇಲೆ ಬಂದಿದ್ರೆ ಆಯ್ತು, ತಗೊಬನ್ನಿ, ನೀವು ತಗೊಬನ್ನಿ, ನಾನು ತರ್ತೀನಿ. ನೀವು ತಗೊಬನ್ನಿ, ಆಮೇಲೆ ಇದ್ರ ಮೇಲೆ ಕೋರ್ಟ್ ಆರ್ಡರ್ ತರಬೇಕು. ಇದ್ರ ಮೇಲೆ ನಿಮ್ಮ ಬಗ್ಗೆ ಅಪಾರವಾದ ಗೌರವ ಇದೆ ನಮಗೆ. ಗೌರವ ಬೇಡ, ಇದನ್ನ ಹೆಂಗ್ರಿ ನಾನು ಕಾನೂನಿ ಗೌರವ ಕೊಡಿ ಮೇಡಮ್. ಹೆಂಗ್ ಹೊಡೆದ್ರಿ? ಅಲ್ಲ, ಕಾನೂನಿ ಗೌರವ ಕೊಡಿ ಮೇಡಮ್. ಕಾನೂನಿ ಕೊಡ್ತಾರೆ. ಕಾನೂನಿ ಕೊಡಬಾರ್ದು. ಸರ್ವೆ ನಂಬರ್ ಮೇಲೆ ಕೊಡ್ತೀನಿ, ನಾನು ಕೊಡ್ತೀನಿ. ನನ್ನ ಸರ್ವೆ ನಂಬರ್ ಎಲ್ಲ ಅವ್ರು ಕೊಟ್ಟಿರೋದು. ನಾನು 5 ಕುಂಟೆ ಅವಂದು, ನಂದು 40-60 ಸೈಟ್. ಅವ್ನು 5 ಕುಂಟೆ ಅಲ್ಲಿ, ನನ್ ಜಾಗ 40-60. 5 ಕುಂಟೆ ಜಾಗ ಅಂದ್ರೆ ಗೊತ್ತಲ್ರಿ ನಿಮ್ಗೆ ಎಷ್ಟಿರುತ್ರಿ. ಈಗ ಅವ್ನ ಎಲ್ಲಾದ ಕರೀರಿ. ಈಗ ಆಗ್ಬೇಕೀಗ, ನಂಗೆ ಕ್ಲಿಯರ್ ಆಗ್ಬಿಡ್ಬೇಕು. ಇವತ್ತು ಏನ್ ದಿನ ಬರೋದು ರೌಡಿಸಮ್ ಮಾಡದ? ಅವ್ರ ಅಣ್ತಮ್ದರೆಲ್ಲ ಬರೋದು. ನೆನೆ ನಮ್ಮ ಹುಡ್ಗನ್ ಜೊತೆ ಜಗಳಕ್ ಬಂದವ್ರಿ ಇಲ್ಲಿ. ಹುಡ್ಗನ್ ಜೊತೆ ಏನ್ ದಿನ ಇದೇ ಕತ್ತೇನೆ. ಯಶೋರ್ ಮೇಲೆ ಒತ್ಲಿಸಿದಾರೆ. ಎಲ್ಲ 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ಯಾಕೆ ಬರ್ಲಿಲ್ಲ? 6 ವರ್ಷ ನಾನ್ ತಗೊಂಡ್ ತೋರಿಸ್ತೀನಿ. ನಾನ್ ಗೌರ್ಮೆಂಟ್ ಗೆ ಟ್ಯಾಕ್ಸ್ ಕಟ್ತಾ ಇದ್ದೀನಿ. ಯಾಕೆ ಬಂದಿಲ್ಲ 6 ವರ್ಷ ಹೇಳಿ. ಕೋರ್ಟ್ ಆರ್ಡರ್ ಅಲ್ಲಿ ನನ್ ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಹೇಳಿ. ಸೈಟ್ ಮೇಲೆ ತೋರ್ಸಕ್ ಇನ್ನೇನು ಬೇಡ. ನಾನು ಈಗ ಇಲ್ಲಿಂದ ಹೋಯ್ತೀನಿ. ಸೈಟ್ ಮೇಲೆ ಕೋರ್ಟ್ ಆರ್ಡರ್ ತೋರ್ಸಕ್ ಸೈಟ್ ಮೇಲೆ ಕೊಟ್ಟಿಲ್ಲ. ಯಾವ್ದೋ ತಗ ಬಂದಿರೋದು ಉದ್ದೇಶ. ನಾನು ತಿಳ್ಕೊಳಕ್ ನಾನು CID ಅಲ್ಲ. ಅವನಿಗೆ ಬಿಟ್ಟಿಬೇಕು. ಅವ್ನ ಎಲ್ಲಾರ್ದು ಹಿಂಗೆ ಮಾಡೋದಂತ. ಇಲ್ಲಿ PDO ನಟರಾಜ್ ಅಂತ ಒಬ್ಬ ಇವ್ರ ಹಿಂದೆ ಇದ್ದಾನೆ. ಅವ್ನ್ ಕ್ರಿಯೇಟ್ ಮಾಡಿ ಕೊಡೋದು ಇದೆಲ್ಲ. ನಾನು ಅದ್ರ ಮಾಹಿತಿ ತೆಗ್ದಿದ್ದೀನಿ, ಕೊಡ್ತೀನಿ, ಸರ್ಕಾರ ಕೊಡ್ತೀನಿ. ಅವ್ನ ಯಾರ PDO ನಟರಾಜು ಇದನ್ನ ಈ ಖಾತೆ ಮಾಡ್ಕೊಟ್ಟವ್. ನನಗೂ ಮಾಡವನೆ, ಒಮ್ಮಂಗೂ ಮಾಡವನೆ. ಅವನು ಈ ಬೌಂಡ್ರಿಲೆಲ್ಲ ಮುಂಚೆ ಕೆಲಸ ಮಾಡಿದ್ದವನಂತೆ. ಅವನು ಇವನು ಶಿಷ್ಯ. ಇವನು ಬರೀ ಮಾತಾಡೋದಷ್ಟೇ, ಇವಂದೇನು ಇಲ್ಲ. ಸರ್, ಈಗ ಇಷ್ಟೊತ್ತು ನೀವು ನಾವು ವಾದಗಳನ್ನ ಮಾಡಿದ್ದನ್ನ ತಾವೆಲ್ಲರೂ ಗಮನಿಸಿದ್ದೀರಿ. 65 ಇಸ್ವಿಯಿಂದ ಏನ್ ದಾಖಲೆ ಇರಬೇಕು ಎಲ್ಲಾ ದಾಖಲೆಗಳು ನಮ್ಮಲ್ಲಿ ಇದೆ. ಕೋರ್ಟಿಗೆ ನಾವು ಒದಗಿಸಿದ್ವಿ. ಇವರು ನಮ್ಮ ಮೇಲೆ ಕೋರ್ಟಿಗೆ ಮತ್ತೆ ಹೋಗಿದ್ದಾರೆ. ನಮ್ದು ಕೋರ್ಟ್ ನ OS ಬೋರ್ಡ್ ಅನ್ನ ನಮ್ದೇ ಪ್ರಾಪರ್ಟಿ ಅಂತ ಅನ್ಬಿಟ್ಟು ಇಲ್ಲಿ ನಾವು ಬೋರ್ಡ್ ಅನ್ನ ನಾವು ನೆಟ್ಟಿದ್ದು. ಅಲ್ಲ, ಆ ಬೋರ್ಡ್ ಅನ್ನು ಕಿತ್ತಾಕಿದ್ದಾರೆ, ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ನಾವು ಫೆನ್ಸಿಂಗ್ ಮಾಡಿದ್ದು ಅದನ್ನು ಕಿತ್ತಾಕಿದ್ದಾರೆ. ಇವರು ಅತಿಕ್ರಮಣವಾಗಿ ಇವ್ರು ಪ್ರವೇಶ ಮಾಡ್ತಿರೋದು. ನಾವಿಲ್ಲಿ ಪ್ರವೇಶ ಮಾಡ್ತಾ ಇಲ್ಲ. ನಮ್ದು ಪ್ರಾಪರ್ಟಿ ನಮ್ದು ಅಂತ ಕೋರ್ಟ್ ಆದೇಶ ಕೊಟ್ಟು ಆದ್ಮೇಲೆ ನಮ್ಮ ಜಾಗನ ನಾವು ಕ್ಲೀನ್ ಮಾಡಿರೋದು. ಅವರು ನಮ್ಮ ಆಸ್ತಿಯನ್ನ ಕ್ಲೀನ್ ಮಾಡ್ಕೊಳ್ಳಕ್ಕೆ ನಾವೇ ಹಿಂದೂ ನಿಮ್ಗೆ ಹೇಳಿದ್ದೀನಿ. ನಾನು ಹಿಂದೂ ಹೇಳಿದ್ದೀನಿ. ಇವ್ರು ಪ್ರಯತ್ನ ಪಟ್ಟುವಾಗ್ಲೇ ನಾನು ಇವ್ರನ್ನ ಕೇಳಿದಾಗ ಹಿಂದೂ ಹೇಳಿದ್ದಾನೆ. ಪ್ರೆಸ್ ಮೀಟ್ ಅಲ್ಲೆಲ್ಲ ಹೇಳಿದ್ದೀನಿ. ಈಗ ಬಂದು ಎಷ್ಟದು ಪ್ರೆಸ್ ಮೀಟ್ ಅಲ್ಲೂ ನಾನು ಹೇಳಿದ್ದೀನಿ. ಎಲ್ಲಾ ವಿಚಾರದಲ್ಲೂ ಹೇಳಿದ್ದೀನಿ. ಆಮೇಲೆ ಪಕ್ಕದ ನಟರಾಜು ಈಗ ಓದ್ತಿದ್ಲು. ಈಗ ಅವರು 17ನೇ ತಾರೀಕಲ್ಲಿ ನಟರಾಜ್ ಎಷ್ಟು ಕೇಳ್ತಿದಾರ ಅವರು ನನಗೆ ಗೊತ್ತಿಲ್ಲ ಸರ್. ಈಗ ಇಷ್ಟು ನೋಡಿ ಯಾವ ರೀತಿಯಾದಂತಹ ಗಲಾಟೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ದಾಖಲೆಯನ್ನ ಕೇಳ್ತಾ ಇದ್ದಾರೆ. ದಾಖಲೆ ತಗೊಂಡು ತೋರಿಸು ಅಂತ ಹೇಳಿ ಪುಷ್ಪ ಅವರು ಕೇಳ್ತಾ ಇದ್ದಾರೆ. ದೇವರಾಜ್ ಅವರು ಆಯ್ತು, ನಾನು ಕೂಡ ದಾಖಲೆ ತೆಗೆದುಕೊಂಡು ಬರ್ತೀನಿ, ನೀವು ಕೂಡ ದಾಖಲೆ ತೆಗೆದುಕೊಂಡು ಬನ್ನಿ, ಸಮಸ್ಯೆಯನ್ನ ಇತ್ಯರ್ಥ ಮಾಡ್ಕೊಳ್ಳೋಣ ಅನ್ನುವಂತಹ ಚರ್ಚೆ ನಡೀತಾ ಇದೆ.